ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತು ಬಂದು ಎರಡನೇ ಮದುವೆ ಆಗಬೇಕು ಅಂತ ನಾಗರತ್ನ ಅವರು ನಮಗೆ ಪ್ರಪಲ್ ಕಳಿಸ್ತಾ ಹೋಗ್ತಾರೆ. ಸೊ ಪ್ರಾಬಬ್ಲಿ ನಿಮ್ಗೆ ಏನಾದರೂ ಮದುವೆ ಆಗೋದಕ್ಕೆ ಹೆಣ್ಣು ಬೇಕಾ ಅಥವಾ ಗಂಡು ಬೇಕಾ, ನಾವು ಹುಡುಕಾಟ ಮಾಡಿಕೊಡ್ತೀವಿ. ಏನಿಲ್ಲ, ನಿಮ್ಮ ಬಯೋಡಾಟನ ನಮ್ಮ ಒಂದು ಜಿಮೇಲ್ ಐಡಿಗೆ ಕಳಿಸ್ಕೊಡಿ. ಸೊ ಪ್ರಸ್ತುತ ನಿಮಗೆ ಮ್ಯಾಚ್ ಆಗುವಂಥವರನ್ನು ಹುಡುಕಾಟ ಮಾಡಿಕೊಡೋ ಜವಾಬ್ದಾರಿ ನಮ್ಮದಾಗಿರುತ್ತೆ. ಇವತ್ತು ಬಂದು ಇವರ ಹೆಸರು ನಾಗರತ್ನ ಅಂತ. ಫೋಟೋ ಸಮೇತ ನಾನು ಇವರ ವಿವರಣೆ ಕೊಡ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಬೆಂಗಳೂರಿನ ಸಕಲೇಶಪುರದಲ್ಲಿ ವಾಸವಾಗಿರೋದು ಇವರು. ಸ್ವಂತದಾಗಿರ್ತಕ್ಕಂಥ ದಿನಸಿ ಅಂಗಡಿ ಇಟ್ಟಿರ್ತಕ್ಕಂಥ ಇವರಿಗೆ ತಿಂಗಳ ಆದಾಯ ಬಂದ್ಬಿಟ್ಟು 20,000 ರೂಪಾಯಿ ಲಾಭ ಕೂಡ ಬರ್ತಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಾಗರತ್ನ ಅವರು ಒಂದು ಸ್ವಂತದಾಗಿರ್ತಕ್ಕಂಥ ಅಂಗಡಿ ಕೂಡ ಇಟ್ಟಿರ್ತಕ್ಕಂಥದ್ದು. ಸೊ ಮದುವೆ ಆಗಿ 5 ವರ್ಷಕ್ಕೇ ನನ್ನ ಒಂದು ಗಂಡ ಬಿಟ್ಟು ಹೋದ. ಹೊಸ ಸಂಬಂಧದ ಬಯಕೆ ಆಗಿದೆ. ಯಾಕಂದರೆ ಅವ್ರು ಬಿಟ್ಟೋಗಿದ್ದಾರೆ ಅಂತಂದ್ಬಿಟ್ಟು ನಾನು ಮನೇಲಿ ಕೊರಕೊಂಡು ನಿಂತ್ಕೊಂಡು ಕೂಡಕ್ಕಂತೂ ಆಗಲ್ಲ. ನನ್ನದೇ ಸಂಸಾರ ಇದೆ, ನನ್ನದೇ ಹೊಸ ಮಕ್ಕಳನ್ನ ಮಾಡ್ಕೊಳ್ಬೇಕು, ನನ್ನದೇ ಜೀವನ ಬಾಳಬೇಕು ಅಂತ ಎರಡನೇ ಸಂಬಂಧನ ಇವರು ತೀರ್ಮಾನ ಮಾಡ್ಕೊಂಡಿರ್ತಾರೆ ಈ ಒಂದು ನಾಗರತ್ನ ಅವರು. ಇವರ ವಯ ಇವಾಗ 34 ಕಂಪ್ಲೀಟ್ ಆಗಿ 35ಕ್ಕೆ ಕಾಲಿಡ್ತಾ ಇದೆ. ಆ್ಯಂಡ್ ನೋಡೋದಕ್ಕೆ ಕೂಡ ಅಷ್ಟೇ ಸ್ಲಿಮ್ ಆ್ಯಂಡ್ ಸ್ಮಾರ್ಟ್ ಆಗಿದ್ದಾರೆ ಸ್ನೇಹಿತರೆ. ಏನು ಕೂಡ ಕೆಲಸಕ್ಕೆ ಹೋಗಲ್ಲಲ್ವ, ಹಾಗಾಗಿ ಸ್ಲಿಮ್ ಆ್ಯಂಡ್ ಸ್ಮಾರ್ಟ್ ಆಗಿರ್ತಕ್ಕಂಥ ನಾಗರತ್ನ ಅವ್ರಿಗೆ ಈ ರೀತಿಯ ಹುಡುಗ ಇಷ್ಟ ಅಂತ ಹೇಳಿರೋದು. ಮೊದಲನೇ ಪಾಯಿಂಟಲ್ಲಿ ಇವ್ರು ಹೇಳಿರೋದು, ಹುಡುಗ ಅವರ ಮನೆಯಲ್ಲಿ ಒಪ್ಪಿಸಿನೇ ನನಗೆ ಮದುವೆ ಆಗಬೇಕು ಅಂತ ಹೇಳಿದ್ದಾರೆ. ಇದು ಬಂದುಬಿಟ್ಟು ಮೊದಲನೇ ಪಾಯಿಂಟು. ಸೊ ನೀವೇನಾದರೂ ಅವ್ರನ್ನ ಮದುವೆ ಆಗಬೇಕು ಅಂದರೆ ನಿಮ್ಮ ಒಪ್ಪಿಗೆ ಜೊತೆಗೆ ನಿಮ್ಮ ಮನೆಯವರ ಒಪ್ಪಿಗೆ ಇದ್ರೇ ನೀವು ಮದುವೆ ಆಗಿಲ್ಲ ಅಂದರೆ ಬೇಡ ಅಂತ ಹೇಳಿರೋದು. 2 ವರ್ಷಗಳ ಕಾಲ ನನ್ನ ಒಂದು ಜೊತೆಗೇ ಇರಬೇಕು ಗಂಡು. ಆ್ಯಂಡ್ ಅದೇ ರೀತಿಯಾಗಿ ಗಡ್ಡ, ಕೂದಲು, ಜೊತೆಗೆ ದಪ್ಪದಾಗಿರ್ತಕ್ಕಂಥ ಶರೀರ ಹೊಂದಿರಬೇಕು ಅಂತ ಹೇಳಿದ್ದಾರೆ. ಇನ್ನು ಕೊನೆಯದಾಗಿ ಒಳ್ಳೆಯ ಒಂದು ರೊಮ್ಯಾಂಟಿಕ್ ಆಗಿರಲಿ, ನಾಟಿ ಕೂಡ ಹುಡುಗ ಆಗಿರಬೇಕು. ಜೊತೆಗೆ ನಾನು ಅಡುಗೆ ಮಾಡುವಾಗ ಹಿಂದ್ಗಡೆಯಿಂದ ತಪ್ಕೊಳ್ಳೋದು, ಒಬ್ಬಂಟಿ ಆದಾಗ ಬಂದುಬಿಟ್ಟು ನನಗೆ ಕೆನ್ನೆಗೆ ಮುತ್ತು ಕೊಡೋದು, ಆ ರೀತಿ ವೀಡಿಯೋಗಳು ನನಗೆ ಶೇರ್ ಮಾಡೋದು, ತೋರಿಸೋದು ಎಲ್ಲನೂ ಕೂಡ ಇರಬೇಕು. ಅಂಥವ್ರಿದ್ದರೆ ಮಾತ್ರ ನನಗೆ ನಿಮ್ಮ ಒಂದು ಹೆಸರು, ನಂಬರ್, ಊರನ್ನ ಕಳಿಸ್ಕೊಡಿ ಅಂತ ಹೇಳಿರೋದು. ಸೊ ವಿವಾಹ ಆದ 2 ವರ್ಷಗಳ ಕಾಲ ಇವ್ರ ಜೊತೆನೇ ಇರಬೇಕಂತೆ ನೀವು. ಆ್ಯಂಡ್ ಅವರ ಅಂಗಡಿನಲ್ಲಿ ಸ್ವಲ್ಪ ಲಾಭ ಮಾಡಿಕೊಂಡು ತದನಂತರ ಇಬ್ಬರು ಕೂಡ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಇವರ ಒಂದು ತೀರ್ಮಾನ ಆಗಿರುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ಇವ್ರ ಹತ್ರ ಒಂದು ಕಾರ್ ಇದೆ ಅಂತ ಕೇಳ್ಪಟ್ಟಿದ್ದೇನೆ. ಇಲ್ಲಿ ಏನು ನೋಡ್ತಿದ್ರೆ ಇದು ಬಂದ್ಬಿಟ್ಟು ಡೀಸೆಲ್ ಇಂಜಿನ್ ವೇರಿಯಂಟಲ್ಲಿ ಈ ಒಂದು ಕಾರು ಇದೆ ಸ್ನೇಹಿತರೆ ಅವರು. ಸೊ ಇದು ಬಂದ್ಬಿಟ್ಟು 2013ನೇ ಇಸ್ವಿಯಲ್ಲಿ ಅವರ ಗಂಡನವರ ಹೆಸರಿಗೆ ಇತ್ತು. ಪ್ರಸ್ತುತ ಅವರು ಬೇರೆ ಆಗುವ ಸಂದರ್ಭದಲ್ಲಿನೇ ಎಲ್ಲನೂ ಕೂಡ ಹೆಂಡತಿ ಹೆಸರಿಗೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿನೇ ಇವಾಗ ಏನಿದೆ ಪ್ರಸ್ತುತ ಎಲ್ಲನೂ ಕೂಡ ಇವರ ಹೆಸರಿಗೇ ಇದೆ ಅಂತ ಹೇಳಿರ್ತಕ್ಕಂಥ, ಯಾರ ಹೆಸರಿಗೆ, ನಾಗರತ್ನ ಅವರ ಹೆಸರಿಗೇ ಇದೆ. ಅವ್ರು ನೋಡಿ ಎಷ್ಟೊಂದು ಸ್ಲಿಮ್ ಆಗಿದ್ದಾರೆ, ಜೊತೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ಅವರು ವಯಸ್ಸು ಎಷ್ಟಾಗಿದೆಯಾ ಅಂತ ಎಲ್ಲರೂ ಕೂಡ ಶಾಕ್ ಆಗಬೇಕು ಅಂತ ಆ ರೀತಿಯ ಲುಕ್ಕಲ್ಲೂ ಕೂಡ ಇದ್ದಾರೆ. ಬಿಕಾಸ್ ಕೆಲಸಕ್ಕೆ ಅಂತ ಎಲ್ಲೂ ಹೋಗಲ್ಲ, ಹೊರಗಡೆನೇ ಹೋಗಲ್ಲ, ಒಂದು ಅಂಗಡಿ ಇದೆ, ಅಂಗಡಿಯಲ್ಲೇ ಕೂತ್ಕೊಂಡು ಕೆಲಸ ಮಾಡೋದು, ಜೊತೆಗೆ ಬಂದಂಥ ಕೆಲವೊಂದಿಷ್ಟು ಕಸ್ಟಮರ್ಗೆ ಏನು ಬೇಕು ಕೇಳಿಕೊಡೋದು. ಅಂದಮೇಲೆ ಆ ರೀತಿ ಒಂದು ಬಾಡಿ ಮತ್ತು ಆ ರೀತಿಯ ಒಂದು ಶರೀರನ ಹೊತ್ಕೊಂಡು ಹೋಗೋಕ್ಕೆ ಸಾಧ್ಯ. ಆ್ಯಂಡ್ ವೈಟ್ ಬಟ್ಟೆ ಹಾಕ್ಕೊಂಡ್ರೆ ಇನ್ನೂ ಕೂಡ ಸಖತ್ತಾಗಿ ಕಾಣಿಸ್ತಾರೆ ಅವರು. ಜೊತೆಗೆ ಅವರು ಕೂಡ ವೈಟ್ ಆಗಿದ್ದಾರೆ, ಏನೂ ಕೂಡ ತೊಂದರೆ ಇಲ್ಲ ಅಂತಲೂ ಕೂಡ ಹೇಳ್ಬೋದಂತ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಒಂದು ಕಾರು ನಿಮಗೆ ಅವರು ವರದಕ್ಷಿಣೆ ರೂಪದಲ್ಲಿ ಕೊಡ್ತಾರೆ. ಜೊತೆಗೆ ಅವರ ಒಂದು ಗಂಡ ಇವ್ರ ಹೆಸರಿಗೆ ಒಂದು ಮನೆ ಮಾಡಿದ್ದಾರೆ, ಅದನ್ನು ಕೂಡ ನಿಮ್ಮ ಹೆಸರಿಗೇ ಬರುತ್ತೆ. ಇವಾಗ ಅವ್ರ ಹೆಸರಿಗೆ ಏನೆಲ್ಲ ಇದೆ ಎಲ್ಲನೂ ಕೂಡ ನಿಮ್ಮ ಹೆಸರಿಗೆ ಬರಬೇಕು ಅಂದರೆ ಅವ್ರು ಏನು ಪಾಯಿಂಟ್ಗಳು ಹೇಳಿದರು, 4 ಪಾಯಿಂಟಿಂದ 5 ಪಾಯಿಂಟ್ ಹೇಳಿದಾರಲ್ವ, ಅದೆಲ್ಲನೂ ಕೂಡ ನಿಮ್ಮ ಹತ್ರ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಹತ್ರ ಖಂಡಿತ ಅವರು ಮದುವೆ ಆಗೋದಕ್ಕೆ ಒಪ್ಪಿಗೆ ನೀಡ್ತಾರೆ. ಸೊ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಅವರು ಒಪ್ಪಿಗೆ ಆಗಿದ್ದಾರೋ ಇಲ್ವೋ, ಅಥವಾ ಇವರು ನಿಮಗೆ ಇಷ್ಟ ಆಗೋದಕ್ಕೆ ನಿಮ್ಮ ಹತ್ರ ಏನಾದರೂ ಸಮಸ್ಯೆ ಇದೆಯಾ ಅಂತ ತಿಳಿಸ್ಕೊಡಿ. ಅವರೇ ಖುದ್ದಾಗಿ ನಿಮಗೆ ಕಮೆಂಟ್ ಬಾಕ್ಸಲ್ಲೇ ರಿಪ್ಲೈ ಕೊಡ್ತಾರೆ. ಆ್ಯಂಡ್ ಈ ಒಂದು ಕಾರಿನ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. ನೋಡ್ಕೊಳ್ಬೋದು ಕಾರಿನ ಒಳಗಡೆ ಇರ್ತಕ್ಕಂಥ ಕೆಲವೊಂದಿಷ್ಟು ಡಿಸೈನೇಬಲ್ ಆ್ಯಂಡ್ ಮಾಡ್ರನ್ ಲುಕಬಲ್ ಸೀಟ್ಸ್ ಕೂಡ ನೀವು ನೋಡ್ಕೊಳ್ಬೋದು. ಏನಕ್ಕಪ್ಪ ಇದೆಲ್ಲ ಅವಶ್ಯಕತೆ ಇದೆಯಾ ಕಾರಿಂದ ಒಳಗಡೆದೆಲ್ಲ ನೋಡೋದು ಅಂತ ಅಂದ್ಬಿಟ್ಟು? ಸೊ ಅವಶ್ಯಕತೆ ಇಲ್ಲ, ಬಟ್ ಅವ್ರು ಹೇಳಿ ಅಂತ ಹೇಳಿರುವ ಕಾರಣದಿಂದ ನಾನು ಹೇಳ್ತಾ ಇದ್ದೇನೆ. ಅಂದರೆ ಬರೀ ಮದುವೆ ಆದರೆ ಏನು ಸಿಗುತ್ತೆ ಅಂತ ಅನ್ನೋರಿಗೆ ಪ್ರಸ್ತುತ ಈ ಒಂದು ಡೀಟೇಲ್ಸ್ನ ತೋರಿಸಿದ್ರೆ, ಓ ಇಷ್ಟೆಲ್ಲ ಇದೆಯಲ್ಲ, ಇವರು ನಮ್ಮ ಮದುವೆ ಆದರೆ ಇಷ್ಟೂ ಸಿಗುತ್ತಾ ಅಂತಂದ್ಬಿಟ್ಟು ಶಾಕ್ ಆಗಬೇಕು. ಹಾಗಾಗಿನೇ ಅವ್ರು ಹೇಳಿ ಅಂತ ಹೇಳಿರೋದು. ಇದು ಡೀಸೆಲ್ ವೇರಿಯಂಟಲ್ಲಿ ಬರ್ತಕ್ಕಂತಹ ಕಾರ್ ಆಗಿರುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ಇದರ ವೇರಿಯಂಟ್ ಬಂದುಬಿಟ್ಟು 2 ರೀತಿಯಲ್ಲಿ ವೇರಿಯಂಟ್ ಸಿಗುತ್ತೆ. ಕಲರ್ ರೆಡ್ ಆ್ಯಂಡ್ ವೈಟಲ್ಲಿ ಈ ಒಂದು 2 ಕಲರ್ ವೇರಿಯಂಟಲ್ಲಿ ಸಿಗುತ್ತೆ. ಆ್ಯಂಡ್ ಇದರ ಒಂದು ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್ CC ಬಂದುಬಿಟ್ಟು 1163 ಈ ಒಂದು CC ಇದೆ. ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್ ಕೂಡ ಇದೆ. ಆ್ಯಂಡ್ ಅದೇ ರೀತಿಯಾಗಿ ಮೈಲೇಜಿಂಗ್ ಬಂದು ಅಪ್ ಟು 32-33ವರೆಗೂ ಮೈಲೇಜಿಂಗ್ ಕೊಡುತ್ತೆ ಅಂತ ಹೇಳಿರೋದು. ಸಾಕು ಇದರ ಮಾಹಿತಿ. ನಿಮಗೆ ಅವರು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.